ನಮಸ್ತೆ ಸಮಸ್ತ ಕರ್ನಾಟಕದ ವಕೀಲರಿಗೆ. ಈಗ ಪೊಲಿಟಿಕಲ್ ಸೈನ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನೇನೋ ಸರ್ ಏನೇನೋ ಹಾಕ್ಬಿಟ್ಟಿದಿರಲ್ಲ, ಫ್ಲೈಟ್ ಇದೆ ಅದಿದೆ ಪ್ಲಸ್ ಸ್ಟೈಲ್ ಆಗಿ ಕುಂತಿದ್ದಾರೆ ಅಂತ ಸಬ್ಜೆಕ್ಟೇ ಆ ತರ ಇದೆ. ಈ ಸಬ್ಜೆಕ್ಟಿನ ಯೂನಿಟ್ 1, 2, 3, 4, 5 ಯೂನಿಟ್ಸ್ ಗಳು ಏನೇನ್ ಮಾತಾಡುತ್ತೆ, ನೀವು 5 ಯೂನಿಟ್ಸ್ ಅಲ್ಲಿ ಏನೇನ್ ಕಲಿತೀರಾ ಅನ್ನುವಂಥದ್ದನ್ನ ಒಂದು ಬ್ರೀಫ್ ಆಗಿ ನೋಡ್ಕೊಂಡ್ ಬಿಡೋಣ ಆಯ್ತಾ. ಕಂಪ್ಲೀಟ್ ಆಗಿ ಇದು ನೋಡಿದ ತಕ್ಷಣ ನಿಮಗೆ ಇದೇ ಯೂನಿಟ್ ಅಲ್ಲಿ ಇದೆ ಇದು ನನಗೆಲ್ಲ ಅರ್ಥ ಆಗಿದೆ ಅನ್ನೋ ರೀತಿ ಕಾನ್ಸೆಪ್ಟ್ ಬರೋಣ. ಮತ್ತೆ ಹೊಸದಾಗಿ ಬರ್ತಾ ಇದೀನಿ, ನಾನು ಸ್ಟಾರ್ಟಿಂಗ್ ಇಂದ ಬರ್ತಾ ಇದೀನಿ. ಏನಕ್ಕೆ ಮತ್ತೆ ಸ್ಟಾರ್ಟಿಂಗ್ ಇಂದ ಬರ್ತಾ ಇದೀನಿ ಅಂತಂದ್ರೆ ಈ ಸಬ್ಜೆಕ್ಟ್ ಏನು ಅಂತ ಅರ್ಥ ಮಾಡ್ಸಕ್ ಹೋಗ್ತಾ ಇದೀನಿ. ನಿಮ್ಮ ಈ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಅಂಡ್ ಆರ್ಗನೈಸೇಷನ್ ಅನ್ನುವಂತ ಒಂದು ಸಬ್ಜೆಕ್ಟ್ ಆಕ್ಚುಯಲ್ ಆಗಿ ಏನಕ್ಕೆ ಇಟ್ಟಿದ್ದಾರೆ, ಈ ಸಬ್ಜೆಕ್ಟ್ ಏನಕ್ಕೆ ಬೇಕು, ಈ ಸಬ್ಜೆಕ್ಟ್ ಆಕ್ಚುಯಲ್ ಆಗಿ ಏನ್ ಮಾಡ್ತಾ ಇದೆ, ಇದು ಏನಕ್ಕೆ ಬೇಕು ಅಂತ ನೀವೇನಾದ್ರೂ ನೋಡಿದ್ರೆ ಈ ಸಬ್ಜೆಕ್ಟ್ ಇಲ್ಲಿ ತೋರಿಸ್ತಾ ಇರುವಂತ ಇಮೇಜ್ ಪ್ರಕಾರ ಫ್ಲೈಟ್ಸ್ ಗಳು ಕಾಣ್ತಾ ಇದೆ, ಪೋರ್ಟ್ ವೆಹಿಕಲ್ಸ್ ಗಳು ಕಾಣ್ತಾ ಇದೆ, ಪೋರ್ಟ್ ಎಲ್ಲ ಕಾಣ್ತಾ ಇದೆ. ಅದು ಬಿಟ್ರೆ ಒಳ್ಳೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಗಳು ಇಂಟರ್ನ್ಯಾಷನಲ್ ಲೆವೆಲ್ಗೆ ಈ ಇಮೇಜ್ ಅಲ್ಲಿ ಕುಂತಿದ್ದಾರೆ. ಇದೆಲ್ಲ ಯಾಕೆ ಕುಂತಿದ್ದಾರೆ? ಆಮೇಲೆ ಮಿಡ್ಲ್ ಅಲ್ಲಿ ಒಂದು ಇಮೇಜ್ ಇದೆ. ಈ ಮಿಡ್ಲ್ ಅಲ್ಲಿ ಇರುವಂತ ಇಮೇಜ್ ಅಲ್ಲಿ ಇಲ್ಲಿ ಆಫ್ರಿಕಾ, ಸಾರಿ ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಆಫ್ರಿಕಾ, ಇಂಡಿಯಾ, ಇಲ್ಲೆಲ್ಲ ಫ್ಲೈಟ್ ಗಳು ಹಾರುವಂತದ್ದು ಎಲ್ಲಾ ಇಮೇಜ್ ಗಳು ಕಾಣ್ತಾ ಇದೆ. ಇದು ಏನ್ ಇಂಡಿಕೇಶನ್ ಮಾಡ್ತಾ ಇದೆ ಗೊತ್ತಾ? ಇದು ಇಡೀ ನಿಮ್ಮ ಪೊಲಿಟಿಕಲ್ ಸೈನ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ ಅಂಡ್ ಆರ್ಗನೈಸೇಷನ್ ಅನ್ನುವಂತ ಸಬ್ಜೆಕ್ಟ್ ದೇಶಗಳ ನಡುವೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್. ದ ಸಬ್ಜೆಕ್ಟ್ ಇಸ್ ಸ್ಟೇಟ್ಸ್ ದಟ್ ಇನ್ ಬಿಟ್ವೀನ್ ದ ನೇಷನ್ ಅಂಡ್ ನೇಷನ್, ಆಯ್ತಾ. ದೇಶಗಳ ನಡುವೆ, ದೇಶಗಳ ಮಧ್ಯೆ ನಡೆಸುವಂತಹ ಒಂದು ಸಿಸ್ಟಮ್ಯಾಟಿಕ್ ವಿಷಯ ಇದು, ಆಯ್ತಾ. ಒಂದು ದೇಶ ಇನ್ನೊಂದು ದೇಶ ವ್ಯಾಪಾರ ಮಾಡುತ್ತೆ, ಡೀಲ್ಸ್ ಗಳು ಮಾಡುತ್ತೆ, ಅಗ್ರಿಮೆಂಟ್ಸ್ ಗಳು ಮಾಡುತ್ತೆ, ಆಮೇಲೆ ಕನ್ವೆನ್ಷನ್ಸ್ ಗಳು ಮಾಡುತ್ತೆ. ಅದಕ್ಕೆ ಆರ್ಗನೈಸೇಷನ್ಸ್ ಗಳಿದೆ. ವಿಶ್ವಸಂಸ್ಥೆ ಕೇಳಿದಿರಾ? ಯುನೈಟೆಡ್ ನೇಷನ್ ಅಂತ ಕರಿತೀವಿ ನಾವು. ಇದರಲ್ಲಿ ಮತ್ತೆ ಸುಮಾರು ಅಂಗಗಳಿದೆ. ವಿಶ್ವಸಂಸ್ಥೆಯಲ್ಲೇ ಸುಮಾರು ಬಾಡೀಸ್ ಗಳಿದೆ. ಯುನೈಟೆಡ್ ನೇಷನ್ ಅಲ್ಲೇ ಸುಮಾರು ಬಾಡೀಸ್ ಗಳಿದೆ. ಈ ಎಲ್ಲಾ ಬಾಡೀಸ್ ಗಳು ಯಾವ ರೀತಿ ಗವರ್ನ್ ಆಗುತ್ತೆ, ಏನು ಎತ್ತ ಎಲ್ಲ ಸಿಸ್ಟಮ್, ವ್ಯಾಪಾರ ವ್ಯವಸ್ಥೆ, ರೂಲ್ಸ್ ರೆಗ್ಯುಲೇಷನ್ಸ್, ಆರ್ಗನೈಸೇಷನ್ ಸಿದ್ಧಾಂತಗಳು ಎಲ್ಲದನ್ನು ಕಲಿಯುವಂತ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್. ಈ ಇಮ್ಯಾಜ್ ಜ್ಞಾಪಕ ಇಟ್ಕೊಳ್ಳಿ, ನೀವು ಅರ್ಥ ಮಾಡ್ಕೊಳ್ಳಿ. ದೇಶಗಳ ನಡುವಿನ ಒಂದು ವ್ಯವಹಾರನ, ದೇಶಗಳ ನಡುವೆ ನಡೆಯುವಂತಹ ಒಂದು ವ್ಯವಹಾರದ ಸಂಘಟನೆಗಳನ್ನ, ಸಂಸ್ಥೆಗಳ ಬಗ್ಗೆ ಕಲಿಯುವಂತಹ ಒಂದು ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ನ ಇಂಟರ್ನ್ಯಾಷನಲ್ ರಿಲೇಷನ್ ಅಂಡ್ ಆರ್ಗನೈಸೇಷನ್ ಸಬ್ಜೆಕ್ಟ್. ಸರಿ ಸರ್, ಈಗ ಒಂದು ಓವರ್ ವ್ಯೂ ಅಂತ ಅರ್ಥ ಆಯ್ತು. ಆ ಇಮೇಜ್ ಗಳು ಕಣ್ಣಲ್ಲಿ ಹಾಗೆ ಕುಂತಿದೆ, ಅರ್ಥ ಮಾಡ್ಕೊಂಡಿದೀವಿ ಸಬ್ಜೆಕ್ಟ್ ಅಲ್ಲಿ ಏನ್ ಕಲಿತಾ ಇದೀವಿ ಅಂತ ಹೇಳಿದಾಗ ಒಂದೊಂದೇ ಯೂನಿಟ್ ಅಲ್ಲಿ ನಿಮ್ಮ KSLU ಯೂನಿವರ್ಸಿಟಿನವರು ಏನ್ ಕೊಟ್ಟಿದ್ದಾರೆ ಅನ್ನುವಂತ ಒಂದು ವಿಷಯನ ಕಲಿತಾ ಹೋಗೋಣ. ಏನ್ ಕೊಟ್ಟಿದ್ದಾರೆ KSLU ದಲ್ಲಿ? ಯೂನಿಟ್ 1 ಅಲ್ಲಿ ನ್ಯಾಷನಾಲಿಟಿ ಬಗ್ಗೆ ಮಾತಾಡಿದ್ದಾರೆ. ನ್ಯಾಷನಾಲಿಟಿ ಇನ್ ಟರ್ಮ್ಸ್ ಆಫ್ ದಟ್ ನೇಷನ್ ಬಗ್ಗೆ ಮಾತಾಡಿದ್ದಾರೆ. ನ್ಯಾಷನಾಲಿಟಿ ಅಂದ್ರೆ ಏನು? ರಾಷ್ಟ್ರೀಯತೆ. ಇಲ್ಲಿ ಮಾತಾಡ್ತಾ ಇರುವಂತಹ ನ್ಯಾಷನಾಲಿಟಿ ಅಥವಾ ಬೇರೆ ಯಾವುದೇ ಕಾನ್ಸೆಪ್ಟ್ ಆಗಿರ್ಲಿ, ದೇಶಗಳ ಮಧ್ಯೆ ಮಾತಾಡ್ತಾ ಇರ್ತೀವಿ ನಾವು. ಈಗ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಆಫ್ರಿಕಾ, ಯುರೋಪಿಯನ್ ಕಂಟ್ರೀಸ್, ಪಾಕಿಸ್ತಾನ, ಚೀನಾ, ರಷ್ಯಾ, ಜಪಾನು, ಆಮೇಲೆ ಆಸ್ಟ್ರೇಲಿಯಾ, ಶ್ರೀಲಂಕಾ, ಎಲ್ಲಾ ದೇಶಗಳಿದಾವೆ. ಎಲ್ಲಾ ದೇಶಗಳನ್ನು ಒಂದೊಂದು ಸಿಟಿಸನ್, ಒಂದೊಂದು ನಮ್ ದೇಶದಲ್ಲಿ ಎಲ್ಲ ನಮಗೆ ಸಿಟಿಸನ್ಶಿಪ್ ಕೊಟ್ಟಿದಾರಲ್ವಾ, ಪೌರತ್ವ. ಆತರ ಇಡೀ ವರ್ಲ್ಡ್ ಗೆ ಸೇರ್ಸ್ಬಿಟ್ಟು ಈ ದೇಶಗಳಿಗೆ ನೀನು ನ್ಯಾಷನಾಲಿಟಿನ ಹೊಂದಿದೀಯಾ ಅಂತ ಹೇಳಿ ನ್ಯಾಷನಾಲಿಟಿನ ಕೊಡ್ತಾನೆ. ನ್ಯಾಷನಾಲಿಟಿ ಕೊಟ್ರೆ ಸಿಟಿಸನ್ಶಿಪ್ ಕೊಟ್ಟಂಗೆ ಒಬ್ಬ ವ್ಯಕ್ತಿಗೆ. ಆತರ ಒಂದು ದೇಶಕ್ಕೆ ನ್ಯಾಷನಾಲಿಟಿನ ಕೊಡ್ತಾರೆ. ಅಂತಂದ್ರೆ ಈ ದೇಶ ತನ್ನ ಡಿಸಿಷನ್ ತೆಗೆದುಕೊಳ್ಬಹುದು. ಆಮೇಲೆ ಮೀಟಿಂಗ್ಸ್ ಅಲ್ಲಿ ಭಾರತನ ರೆಪ್ರೆಸೆಂಟ್ ಮಾಡ್ಬಿಟ್ಟು ಯುನೈಟೆಡ್ ಕಾನ್ಫರೆನ್ಸ್ ನಡೀತಿರ್ಬೇಕಾದ್ರೆ ಅದರಲ್ಲಿ ಕೂರಿಸಬಹುದು. ಅದೇ ರೀತಿ ಬೇರೆ ಬೇರೆ ದೇಶಗಳು ಅವ್ರವ್ರ ದೇಶದಿಂದ ಒಬ್ಬೊಬ್ರು ರೆಪ್ರೆಸೆಂಟೇಟಿವ್ಸ್ ಗಳನ್ನ ಕಳಿಸ್ತಾರೆ. ಇದನ್ನ ಕಳಿಸ್ಬೇಕು ಅಂತಂದ್ರೆ ಫಸ್ಟ್ ಆರ್ಗನೈಸೇಷನ್ಸ್ ಗಳೇನಿದೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಗಳಿದೆ, ಜಸ್ಟ್ ಲೈಕ್ ಯುನೈಟೆಡ್ ನೇಷನ್ಸ್ ಗಳು, ಇವೆಲ್ಲ ಅಪ್ರೂವ್ ಮಾಡ್ಬೇಕು. ನೀನು ಒಂದು ದೇಶ ಅಂತ, ನೀನು ಒಂದು ದೇಶ ಅಂತೇಳಿ ಅಪ್ರೂವ್ ಮಾಡುವಂತದನ್ನ ನ್ಯಾಷನಾಲಿಟಿ ಅಂತ ಕರಿತೀವಿ. ಸರ್ ಏನಕ್ ಬೇಕು ಸರ್ ಇದು? ನೀನ್ ಒಂದ್ ದೇಶ ಅಂತ ಹೇಳುವಂತ ಅವಶ್ಯಕತೆ ನಮ್ಗೇನಿದೆ? ನಾವ್ಯಾಕೆ ಅದನ್ನೆಲ್ಲ ಇದ್ ಮಾಡ್ಕೋಬೇಕು? ಯಾಕೆ ಬೇಕು ಅಂತಂದ್ರೆ ಒಂದೇ ದೇಶ ಎಲ್ಲದನ್ನು ಮಾಡ್ಕೊಳಕ್ ಆಗಲ್ಲ. ಎಲ್ಲ ಇಂಟರ್ ಡಿಪೆಂಡೆನ್ಸ್ ಇರುತ್ತೆ, ಆಯ್ತಾ. ಎಕ್ಸ್ಟರ್ನಲ್ ಡಿಪೆಂಡೆನ್ಸ್ ಇರುತ್ತೆ ಪ್ರತಿಯೊಂದಕ್ಕೂ. ಸಮ್ವೇರ್ ಕೆಲವರು ಫುಡ್ ಡಿಪೆಂಡೆನ್ಸ್ ಇದೆ, ಕೆಲವರು ಆರ್ಮಿ ಡಿಪೆಂಡೆನ್ಸ್ ಇದೆ, ಎಲ್ಲದೂ ಡಿಪೆಂಡೆನ್ಸ್ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಆಮೇಲೆ ನಮ್ ನಾವು ದೇಶ ಇದೆ ಅಂತ ಹೇಳಿ ಹೇಗೆ? ಯಾಕಂದ್ರೆ ನಮ್ಮ ಹತ್ರ ಬಾಂಬ್ಸ್ ಗಳಿದೆ, ಬೇರೆ ದೇಶದ ಬಾಂಬ್ಸ್ ಗಳಿದೆ, ಅಟಾಮಿಕ್ ಬಾಂಬ್ಸ್ ಗಳಿದೆ. ನಾವ್ ಹೇಗ್ ಬೇಕಾಗಿ ಹಾಕ್ಬಿಟ್ರೆ ಒಂದು ಕಂಟ್ರೋಲಿಂಗ್ ಇರ್ಬೇಕಲ್ವಾ. ವರ್ಲ್ಡ್ ಎಲ್ಲ ನಾವೆಲ್ಲ ಏನಕ್ಕೆ ಬದುಕಿರೋದು? ನಾವೆಲ್ಲ ಶಾಂತಿ ನೆಮ್ಮದಿಗೋಸ್ಕರ ಬದುಕಿರುವಂತದ್ದು. ಒಂದು ಕಂಟ್ರೋಲಿಂಗ್ ಇರ್ಬೇಕಲ್ವಾ. ಅದಕ್ಕೆ ಅದು ಒಳ್ಳೇದ್ ಮಾಡಿದ್ರೆ ನ್ಯಾಷನಾಲಿಟಿನ ಡಿಕ್ಲೇರ್ ಮಾಡುತ್ತೆ, ಕೆಟ್ಟದೇನಾದ್ ಮಾಡಿದ್ರೆ ನೀನು ನೇಷನೇ ಅಲ್ಲ, ನಿನ್ ರಾಷ್ಟ್ರನೇ ಅಲ್ಲ ಅಂತ ಡಿಕ್ಲೇರ್ ಮಾಡ್ಬಿಟ್ಟು ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಮೀಟಿಂಗ್ಸ್ ಅಲ್ಲಿ ಕೂರ್ಸ್ಕೊಳ್ಳಲ್ಲ ನಮ್ ದೇಶದವ್ರನ್ನ, ಬೇರೆ ದೇಶದವ್ರನ್ನ, ಯಾವ ದೇಶನ. ಈ ತರ ಎಲ್ಲ ಈಗ ಪಾಕಿಸ್ತಾನ, ಚೀನಾ ಇಂಥ ದೇಶಗಳಿಗೆಲ್ಲ ಮಾಡಕ್ ಶುರು ಮಾಡಿದ್ದಾರೆ. ಯಾಕಂತಂದ್ರೆ ಅವರು ಸುಮ್ನೆ ಇಲ್ದಿದ್ದೆಲ್ಲ ತಿಟ್ಲೆ ತೆಗಿಯೋಂಥದ್ದು ಕೆಲಸಗಳು ಮಾಡ್ತಿರ್ತಾರೆ, ಆಯ್ತಾ. ಸೊ ಅದಕ್ಕೋಸ್ಕರ ಈಗ ವಿಷಯಕ್ಕೆ ಬರೋಣ. ನ್ಯಾಷನಾಲಿಟಿ ಅಂದ್ರೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ. ಈ ಕಾನ್ಸೆಪ್ಟ್ ಅಲ್ಲಿ ಅದ್ರ ಅರ್ಥ ಏನು, ಎಲಿಮೆಂಟ್ಸ್ ಏನು, ಅದು ಯಾವ ರೀತಿ ಡೆವಲಪ್ಮೆಂಟ್ ಆಯ್ತು ಅಂತ ಕಲಿದ್ರೆ. ಆಮೇಲೆ ನ್ಯಾಷನಲಿಸಂ, ನ್ಯಾಷನಾಲಿಟಿ ಅರ್ಥ ಆಯ್ತು ಅಂದ್ರೆ ನ್ಯಾಷನಲಿಸಂ. ನ್ಯಾಷನಾಲಿಟಿ ಬೇರೆ, ನ್ಯಾಷನಲಿಸಂ ಬೇರೆ, ಆಯ್ತಾ. ಯಾವ ರೀತಿ ಅಂದ್ರೆ ನ್ಯಾಷನಾಲಿಟಿ ಅಂದ್ರೆ ರಾಷ್ಟ್ರೀಯತೆ ಇದೆ ಅಂತ.
ರಾಷ್ಟ್ರೀಯತೆ ಇದೆ ಅಂದಿದ ತಕ್ಷಣನೇ ಅಲ್ಲಿ ಎಲ್ಲದೂ ಕೂಡ ಕರೆಕ್ಟ್ ಆಗಿ ನಡೆಯುತ್ತೆ ಅಂತಲ್ಲ. ಅದು ಎಷ್ಟರ ಮಟ್ಟಿಗೆ ಸರಿಯಾಗಿ ನಡೆಯುತ್ತೆ ಅನ್ನುವಂಥದ್ದನ್ನ ನ್ಯಾಷನಲಿಸಂ ಅಂತ ಕರೀತಾರೆ. ಅರ್ಥ ಮಾಡ್ಕೊಳ್ಳಿ. ನ್ಯಾಷನಾಲಿಟಿ ಅಂತಂದ್ರೆ ಏನು ಅಂತಂತಂದ್ರೆ, ನ್ಯಾಷನಾಲಿಟಿ ಮೀನ್ ದಟ್ ಅದಕ್ಕೆ ಒಂದು ಸಿಟಿಜನ್‌ಶಿಪ್ ಕಾರ್ಡ್ ಕೊಟ್ಟಂಗೆ. ನ್ಯಾಷನಲಿಸಂ ಅಂತಂತಂದ್ರೆ ಅಲ್ಲಿ ಮೀನಿಂಗ್ ಏನು ಅಂತಂತಂದ್ರೆ, ಅದು ಎಷ್ಟರ ಮಟ್ಟಿಗೆ ಅದು ಫಾಲೋ ಮಾಡ್ತಾ ಇದೆ ಅಂತ ಅರ್ಥ. ಅದನ್ನ ನ್ಯಾಷನಲಿಸಂ ಅಂತ ಕರಿತೀವಿ. ಪ್ರಿನ್ಸಿಪಲ್ಸ್ ಗಳನ್ನ ಕಲಿತೀವಿ, ಮೆರಿಟ್ಸ್ ಕಲಿತೀವಿ, ಡಿಮೆರಿಟ್ಸ್ ಕಲಿತೀವಿ, ಅದ್ರದ್ದು ಒಳ್ಳೇದು, ಕೆಟ್ಟದ್ದು ಎಲ್ಲದನ್ನು ಕೂಡ ಕಲಿತಾ ಹೋಗ್ತೀವಿ. ಆಮೇಲೆ ಇಂಟರ್‌ನ್ಯಾಷನಲಿಸಂ ಅಂತ ಇದೆ. ಇಂಟರ್‌ನ್ಯಾಷನಲಿಸಂ ಅಂತಂದ್ರೆ ಸೇಮ್ ನ್ಯಾಷನಲಿಸಂ ಅಲ್ಲಿ ಯಾವ ರೀತಿ ಫಾಲೋ ಮಾಡ್ತಾ ಇದೀವಿ, ಅದನ್ನ ಇಂಟರ್‌ನ್ಯಾಷನಲ್ ಲೆವೆಲ್ ಯಾವ ರೀತಿ ಫಾಲೋ ಮಾಡ್ತಾ ಇದೀವಿ ಅನ್ನುವಂಥದ್ದು ಹೇಳುತ್ತೆ. 20th ಸೆಂಚುರಿಲಿ ಯಾವ ರೀತಿ ಇತ್ತು ಅನ್ನುವಂಥದ್ದೊಂದು ಹೇಳ್ತಾ ಇದೆ. ಆಮೇಲೆ ನ್ಯಾಷನಲಿಸಂ ವರ್ಸಸ್ ಇಂಟರ್‌ನ್ಯಾಷನಲಿಸಂ ಅಲ್ಲಿ ಡಿಫರೆನ್ಸ್ ಏನಿದೆ, ಇಂಟರ್‌ನ್ಯಾಷನಲಿಸಂ ಅಂದ್ರೆ ಕಾನ್ಸೆಪ್ಟ್ ಏನು, ಅದರ ರಿಲೇಷನ್ಸ್ ಗಳೇನು, ಇದರಲ್ಲಿ ಪೊಲಿಟಿಕಲ್ ಟಚ್ ಯಾವ ತರ ಇದೆ, ಪೊಲಿಟಿಕಲ್ ರಿಲೇಶನ್‌ಶಿಪ್ ಯಾವ ತರ ಇದೆ ಅನ್ನುವಂಥದ್ದನ್ನ ಯೂನಿಟ್ 1 ಅಲ್ಲಿ ಕಲಿತಾ ಹೋಗ್ತೀರಾ. ಯೂನಿಟ್ 2 ಗೆ ಏನಾದ್ರು ಎಂಟ್ರಿ ಕೊಟ್ರೆ, ಯೂನಿಟ್ 2 ದಲ್ಲಿ ನ್ಯಾಷನಲ್ ಪವರ್ ಅಂತ ಕಾನ್ಸೆಪ್ಟ್ ಇದೆ ಆಯ್ತಾ. ನ್ಯಾಷನಲ್ ಪವರ್, ರಾಷ್ಟ್ರೀಯ ಶಕ್ತಿ ಅಂತ ಕರಿತೀವಿ. ನಮ್ಮ ನ್ಯಾಷನಲ್ ಪವರ್ ನ ಮೀನಿಂಗ್ ಏನು, ಇಂಪಾರ್ಟೆನ್ಸ್ ಏನು, ಎಲಿಮೆಂಟ್ಸ್ ಏನು, ಅದರ ಟ್ರೈಬಲ್ಸ್ ಸಾರಿ ಟ್ಯಾಂಜಿಯಬಲ್, ಇಂಟ್ಯಾಂಜಿಯಬಲ್ ಪವರ್ಸ್ ಗಳೇನಿದೆ. ಟ್ಯಾಂಜಿಯಬಲ್ ಅಂತಂದ್ರೆ ಕಾಣಿಸುವಂತದ್ದು, ಇಂಟ್ಯಾಂಜಿಬಲ್ ಅಂತಂದ್ರೆ ಕಾಣಿಸದೇ ಇರುವಂತದ್ದು. ಸಿಲೆಬಸ್ ಡಿಸ್ಕಷನ್ ಆಗಿರೋದ್ರಿಂದ ಮೇಲ್ಮೇಲ್ ಮಾತ್ರ ಡಿಸ್ಕಸ್ ಮಾಡಿ ಹೋಗ್ತಾ ಇದ್ದೀನಿ, ಕಾನ್ಸೆಪ್ಟ್ ಅರ್ಥ ಆಗ್ಲಿ ಅಂತ ಹೇಳಿ. ತುಂಬಾ ಡೀಪ್ ಆಗಿ ಬೇಕು ಅಂತಂದ್ರೆ ದಯವಿಟ್ಟು ಈ ನಂಬರ್ಸ್ ಗಳಿಗೆ ಕಾಲ್ ಮಾಡ್ಕೊಳ್ಳಿ. 100% ವಿಡಿಯೋಸ್ಗಳು 5 ಯೂನಿಟ್ ನ ಸಿಲೆಬಸ್ ನ ಡಿಕೋಡ್ ಮಾಡಿರುವಂತ ಒಂದೊಂದು ಟಾಪಿಕ್ ಮೇಲೆ ಸುಮಾರು ಹೊತ್ತು ಆಯ್ತಾ, ಹಾಫ್ ಅನ್ ಅವರ್ 1 ಅವರ್ ಮಾತಾಡಿರುವಂತ ಆನ್ಲೈನ್ ಕ್ಲಾಸಸ್ಗಳು, ಆಫ್ಲೈನ್ ರೆಕಾರ್ಡೆಡ್ ಕ್ಲಾಸಸ್ಗಳು ಎಲ್ಲದನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಆಮೇಲೆ ಈ ನ್ಯಾಷನಲ್ ಪವರ್‌ಗೆ ಲಿಮಿಟೇಷನ್ಸ್ ಗಳು ಏನಿದೆ ಅನ್ನುವಂತ ಒಂದು ವಿಷಯನ ಕಲಿತೀರಾ. ನೋಡಿ, ನೇಷನ್ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಅದಕ್ಕೊಂದು ಪವರ್ ಇರುತ್ತೆ. ಮಿಲಿಟರಿ ಪವರ್ ಇರುತ್ತೆ, ಆಮೇಲೆ ಡಿಪ್ಲೊಮ್ಯಾಟಿಕ್ ಪವರ್ ಇರುತ್ತೆ, ಫಾರಿನ್ ಪವರ್ ಇರುತ್ತೆ, ಫಾರಿನ್ ಮಿನಿಸ್ಟ್ರಿ ಪವರ್ ಇರುತ್ತೆ. ಆಮೇಲೆ ಅದು ತನ್ನ ಬಜೆಟ್ ಅನ್ನು ತಾನೇ ಮಂಡನೆ ಮಾಡುತ್ತೆ. ಅದು ಎಷ್ಟು ಮಟ್ಟಿಗಿದೆ, ಅದ್ರ ಲಿಮಿಟೇಷನ್ ಏನಿದೆ ಅಂತ. ಆಮೇಲೆ ಫಾರಿನ್ ಪಾಲಿಸಿ, ಪ್ರತಿ ಒಂದು ದೇಶ ಫಾರಿನ್ ಪಾಲಿಸಿ ಮಾಡ್ಕೊಂಡಿರುತ್ತೆ. ಈಗ ನಮ್ ದೇಶ ಇದೆ, ನಮ್ ದೇಶ ಫಾರಿನ್ ಪಾಲಿಸಿ ಅಂತ ಹೇಳಿ ಒಂದು ಡಿಸೈನ್ ಮಾಡುತ್ತೆ. ಯಾರು ಮಾಡ್ತಾರೆ ಇದು? ಫಾರಿನ್ ಮಿನಿಸ್ಟ್ರಿಗಳು ಮಾಡ್ತಾರೆ. ಈ ಫಾರಿನ್ ಮಿನಿಸ್ಟ್ರಿಗಳು ಕುಂತ್ಬಿಟ್ಟು ಒಂದು ಪಾಲಿಸಿನ ಬರೀತಾರೆ ನೀಟಾಗಿ. ನೋಡಿ, ನಮ್ ದೇಶದ ರೂಲ್ಸ್ ಅಂಡ್ ಕಂಡೀಷನ್ ಇದು. ನಮ್ ದೇಶದಲ್ಲಿ ಏನಾದ್ರು ವ್ಯಾಪಾರ ಮಾಡ್ಬೇಕಂದ್ರೆ ನೀವು ಇದನ್ನ ಫಾಲೋ ಮಾಡ್ಬೇಕು. ನಮ್ ದೇಶದವರು ಹೊರಗಡೆ ವ್ಯಾಪಾರ ಮಾಡ್ಬೇಕಂದ್ರೆ ಇದನ್ನ ಫಾಲೋ ಮಾಡ್ಬೇಕು. ಒಂದು ಉದಾಹರಣೆಗೆ ಹೇಳ್ತಾ ಇರೋದು. ಈ ತರ ಏನಾದ್ರು ಮಾಡ್ತಾ ಇರಂತಂದ್ರೆ ಅದನ್ನ ಫಾರಿನ್ ಪಾಲಿಸಿ ಅಂತ ಕರಿತೀವಿ. ಅದರ ಮೀನಿಂಗ್ ಏನು, ಸ್ಕೋಪ್ ಏನು, ಡಿಟರ್ಮಿನೆಂಟ್ಸ್ ಏನು, ಇನ್ಸ್ಟ್ರೂಮೆಂಟ್ಸ್ ಗಳೇನು ಅನ್ನುವಂತ ವಿಷಯನ ಕಲಿಬೇಕಾಗುತ್ತೆ. ಈಗ ಇದ್ರ ಜೊತೆಗೆ ನಾನ್ ಅಲೈನ್ಮೆಂಟ್ ಇಂಪಾರ್ಟೆನ್ಸ್ ಅಂಡ್ ಫ್ಯಾಕ್ಟರ್ಸ್ ಗಳನ್ನ ಕಲಿತಾರೆ. ಜೋಡಣೆ ಆಗದೇ ಇರುವಂತ ಫ್ಯಾಕ್ಟರ್ಸ್ ಗಳು ಯಾವ್ದು. ಆಮೇಲೆ NAM ಅಂತ ಇದೆ. ಸೊ ಈ ವಿಷಯದಲ್ಲಿ ಅದರ ಬೇಸಿಸ್ ನ ಮೇಲಿನ ಅಚೀವ್ಮೆಂಟ್ಸ್ ಗಳನ್ನು ಕೂಡ ಕಲಿತೀರಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಯೂನಿಟ್ ನಂಬರ್ 3 ಗೆ ಎಂಟ್ರಿ ಕೊಡ್ತೀರಾ. ಈ ಯೂನಿಟ್ ನಂಬರ್ 3 ಗೆ ಎಂಟ್ರಿ ಕೊಟ್ರೆ ನೀವು ಕಲಿಯುವಂತ ವಿಷಯಗಳು ಯಾವ್ದು ಅಂತಂದ್ರೆ, ವಾರ್ನ ಬಗ್ಗೆ ಕಲಿತೀರಾ. ವಾರ್ನ ಬಗ್ಗೆ ಏನಾದ್ರು ನಾವು ಹೇಳೋದಿದ್ಯಾ? ಗೊತ್ತಿದೆ ತಾನೇ ನಿಮ್ಗೆ, ಯುದ್ಧ. ನಾನು ಹೇಳಿದೀನಿ ಆಲ್ರೆಡಿ, ನಾವು ಕಲಿತಾ ಇರೋದು ಇಂಟರ್ನ್ಯಾಷನಲ್ ರಿಲೇಶನ್‌ಶಿಪ್. ಇಂಟರ್ನ್ಯಾಷನಲ್ ರಿಲೇಶನ್ ಆರ್ಗನೈಸೇಷನ್ ಅಂತಂದ್ರೆ ದೇಶಗಳ ಮಧ್ಯೆ ನಡೆಯುವಂತ ಒಂದು ಜಗಳ, ಅದನ್ನೇ ಯುದ್ಧ ಅಂತೀವಿ. ಅದರ ಮೀನಿಂಗ್ ಏನು, ಕಾರಣಗಳು ಯಾಕೆ ಯುದ್ಧ ಆಗುತ್ತೆ ದೇಶಗಳ ನಡುವೆ, ಅದರ ಫಂಕ್ಷನ್ಸ್ ಗಳೇನು, ಎಫೆಕ್ಟ್ಸ್ ಗಳೇನಾಗುತ್ತೆ, ಸಮಸ್ಯೆಗಳೇನಾಗುತ್ತೆ, ಯಾವ್ಯಾವ ರೀತಿಯಾದಂತ ಯುದ್ಧಗಳಿದೆ, ಕಂಪ್ಯಾರಿಸನ್ ಯಾವ ರೀತಿ ಮಾಡ್ತೀವಿ. ಕೋಲ್ಡ್ ವಾರ್ ಅಂದ್ರೆ ಏನು? ಕೋಲ್ಡ್ ವಾರ್ ಅಂದ್ರೆ ಏನ್ ಗೊತ್ತಾ? ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಜೀವಹಾನಿ ಅಥವಾ ಅಪಾಯ ಏನು ಕೂಡ ಆಗೋದಿಲ್ಲ. ಅಲ್ಲಿ ಜಸ್ಟ್ ಒಂದು ಬಿಸ್ನೆಸ್ ಲಾಸ್ ಮಾಡೋದು, ಎಕನಾಮಿಕಲಿ ಲಾಸ್ ಮಾಡುವಂತದ್ದು, ಈ ತರ ಕೋಲ್ಡ್ ವಾರ್ಸ್‌ಗಳು. ಅವ್ರಿಗೆ ವ್ಯಾಪಾರ ಮಾಡಕ್ ಬಿಡದೇ ಇರುವಂತದ್ದು. ಇವನ್ನೆಲ್ಲ ಕೋಲ್ಡ್ ವಾರ್ಸ್ ಅಂತೀವಿ. ನಾನು ಕಂಪ್ಲೀಟ್ ಆಗಿ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ ಕ್ಲಾಸಸ್‌ಗಳಲ್ಲಿ. ಇದನ್ನ ವಾರ್ ಬಗ್ಗೆ ಕಲಿತೀರಾ. ಡಿಪ್ಲೊಮ್ಯಾಸಿ ಬಗ್ಗೆ ಕಲಿತೀರಾ. ಡಿಪ್ಲೊಮ್ಯಾಸಿ ರಾಜತಾಂತ್ರಿಕತೆ ಅಂತ ಹೇಳಿ ಕರಿತೀವಿ. ಡಿಪ್ಲೊಮ್ಯಾಸಿ ಅಂದ್ರೆ ಏನು ಅಂತಂದ್ರೆ, ಈಗ ರಾಜದೂತ ಅಂತ ಕರಿತೀವಿ ಗೊತ್ತಾ? ನಮ್ ಕಡೆಯಿಂದ ಒಬ್ಬ ನಾವು ಕಳ್ಸಿಕೊಡ್ತೀವಿ. ಇವರು ನಮ್ ಕಡೆಯಿಂದ ರೆಪ್ರೆಸೆಂಟೇಷನ್ ಕಳ್ಸಿಕೊಡ್ತಾ ಇದೀವಿ ಅಂತ. ಸೊ ನಾನು ಕಂಪ್ಲೀಟ್ ಆಗಿ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಅದ್ರದ್ದು ಮೀನಿಂಗು, ಅದ್ರದ್ದು ಹಿಸ್ಟ್ರಿ, ಅದ್ರದ್ದು ಕೈಂಡ್ಸ್, ವಿಧಗಳು ಏನೇನಿದೆ, ಅದ್ರ ಫಂಕ್ಷನ್ಸ್ ಏನು, ಆರ್ಗನೈಸೇಷನ್ ಏನು, ಯಾವ್ಯಾವ ರೀತಿಯಾದಂತ ಸವಲತ್ತುಗಳು ಕೊಟ್ಟಿದ್ರು. ಸವಲತ್ತುಗಳಂದ್ರೆ ಏನ್ ಗೊತ್ತಾ? ಈಗ ನಮ್ ಕಡೆಯಿಂದ ಒಬ್ಬ ರಾಜದೂತನ ಕಳ್ಸಿದೀವಿ ಇಂಡಿಯಾದಿಂದ. ಡಿಪ್ಲೊಮ್ಯಾಟಿಕ್ ಪರ್ಸನ್ ಕಳ್ಸಿದೀವಿ. ಯಾರು? ಫಾರಿನ್ ಮಿನಿಸ್ಟರ್ ನಮ್ಮ ರಾಜದೂತರಾಗಿರ್ತಾರೆ, ಅವ್ರನ್ನ ಕಳ್ಸಿರ್ತೀವಿ. ಉದಾಹರಣೆಗೆ ಹೇಳ್ತಾರೆ, ರಾಜದೂತ ಅಂತಲ್ಲ, ಅವರು ಒಬ್ಬ ಒಂದು ಮಿನಿಸ್ಟ್ರಿ ಲೆವೆಲ್ ಅಲ್ಲಿ ಬರ್ತಾರೆ. ಸೊ ಫೈನಾನ್ಸ್ ಮಿನಿಸ್ಟರ್ ಕಳ್ಸಿಕೊಟ್ಟಿದೀವಿ. ಈಗ ಹೋಗಿದ್ದಂತ ಫೈನಾನ್ಸ್ ಮಿನಿಸ್ಟರ್ ಇಲ್ಲಿಂದ ಹೋಗಿದ್ದಾನೆ ಅಂತ ಯಾವ್ದೋ ಒಂದು ದುಶ್ಮನಾಗಿ ಇಟ್ಕೊಂಡು ಆ ಫೈನಾನ್ಸ್ ಮಿನಿಸ್ಟರ್ ಹಾಕ್ಬಿಟ್ರೆ ಫಾರಿನ್ ಅಲ್ಲಿ, ಅರ್ಥ ಇದೆ ನಿಮ್ಗೆ? ಸೊ ಈ ತರ ಸಾಯಿಸಿದಲ್ಲಿ ತುಂಬಾ ಸಿವಿಯರ್ ಆಗಿ ಆಕ್ಷನ್ ತಗೊಳ್ತಾರೆ. ಅದನ್ನ ನಾವೇನಂತ ಕರಿತೀವಿ? ರಾಜತಾಂತ್ರಿಕತೆ, ಡಿಪ್ಲೊಮೆಸಿ ಅಂತ ಕರಿತೀವಿ. ಆಫ್ಟರ್ ದಟ್ ಇಂಟರ್ನ್ಯಾಷನಲ್ ಲಾ ಆಯ್ತಾ. ಇಂಟರ್ನ್ಯಾಷನಲ್ ಲಾದ ಡೆಫಿನೇಷನ್ ಏನು, ಇಂಪಾರ್ಟೆನ್ಸ್ ಏನು, ಕೈಂಡ್ಸ್ ಏನು, ಸೋರ್ಸ್ ಏನು, ಕಂಡೀಷನ್ಸ್ ಗಳೇನು. ಸೊ ಈ ವಿಷಯಗಳನ್ನ ಇಂಟರ್ನ್ಯಾಷನಲ್ ಲಾದಲ್ಲಿ ಕಲಿತೀವಿ. ಅದಾದ್ಮೇಲೆ ಎಕನಾಮಿಕ್ ಇಂಟರ್ ಡಿಪೆಂಡೆನ್ಸ್ ಬಗ್ಗೆ ಕಲಿತೀವಿ. ಅಂತಂದ್ರೆ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಂದು ದೇಶ ಯಾವತ್ತೂ ಕೂಡ ಅದೇ ಸ್ಟೆಬಿಲಿಟಿ ಆಗಿ ಇರುತ್ತೆ ಅನ್ನುವಂಥದ್ದು ಹೇಳಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಅದು ಡಿಪೆಂಡೆನ್ಸಿ ಇರುತ್ತೆ. ನಮ್ ದೇಶ ಬೇರೆ ದೇಶಕ್ಕೆ, ಬೇರೆ ದೇಶ ನಮ್ ದೇಶಕ್ಕೆ, ಈ ತರ ಎಲ್ಲ ಡಿಪೆಂಡೆನ್ಸಿ ಇರುತ್ತೆ. ಇದನ್ನ ಯಾವ ರೀತಿ ನಾವು ಇಂಟರ್ ಡಿಪೆಂಡೆನ್ಸ್ ಆಗಿದ್ದೀವಿ, ಅವರವರ ಅವಶ್ಯಕತೆಗಳಿಗೆ ಯಾವ್ಯಾವ ರೀತಿ ಡಿಪೆಂಡೆನ್ಸ್ ಆಗಿದ್ದೀವಿ. ಗ್ಲೋಬಲೈಸೇಷನ್, ಜಾಗತೀಕರಣ ಅಂದ್ರೆ ಏನು, ತುಂಬಾ ಚೆನ್ನಾಗಿ ಈ ಕಾನ್ಸೆಪ್ಟ್ ಯೂನಿಟ್ 3 ಅಲ್ಲಿ ಕಲಿತೀರಾ. ಸರಿ, ಈಗ ಯೂನಿಟ್ 4 ಗೆ ನೀವೇನಾದ್ರೂ ಎಂಟ್ರಿ ಕೊಟ್ರೆ, ಯೂನಿಟ್ 4 ಅಲ್ಲಿ ನೀವು ಕಲಿಯುವಂತ ವಿಷಯಗಳು ಯಾವ್ದ್ಯಾವ್ದು ಅಂತ ನಾನು ನೋಡಿದ್ರೆ, ಕಲೆಕ್ಟಿವ್ ಸೆಕ್ಯೂರಿಟಿ ಬಗ್ಗೆ ಕಲಿತೀರಾ. ಅದರ ಮೀನಿಂಗ್ ಏನು, ಫ್ಯೂಚರ್ಸ್ ಏನು, ಇಂಪ್ಲಿಕೇಶನ್ ಏನು ಅನ್ನುವಂಥದ್ದನ್ನ ಕಲಿತೀರಾ. ಕಲೆಕ್ಟಿವ್ ಸೆಕ್ಯೂರಿಟಿ ಅಂತಂದ್ರೆ
ನಮ್ಮ ದೇಶಗಳೇ ನಾವೆಲ್ಲ ಸೇರ್ಕೊಂಡು ಯುನೈಟೆಡ್ ನೇಷನ್ ಅಲ್ಲಿ ಒಂದು ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಇದೆ. ಒಂದು ಉದಾಹರಣೆಗೆ ಹೇಳ್ತಾರೆ ಅದು. ಸೊ ಅವರೆಲ್ಲ ಸೇರ್ಕೊಂಡು ಯಾವ ರೀತಿ ದೇಶಗಳ ನಡುವೆ ಒಂದು ಜಗಳ ಆಗದೆ ಇರೋ ರೀತಿ ಮೇಂಟೈನ್ ಮಾಡ್ತಾರೆ. ಅದ್ರಲ್ಲಿ ನ್ಯಾಟೋ ಮತ್ತೆ ಕ್ಯಾಟೋ ಅಂತ ಒಂದಿದೆ. ಫುಲ್ ಫಾರ್ಮ್ ಅದೆಲ್ಲ ಇದೆ ಆಯ್ತಾ? ಸೊ ಇದನ್ನ ಕಲಿತಾ ಹೋಗ್ತೀರಾ. ಬ್ಯಾಲೆನ್ಸ್ ಆಫ್ ಪವರ್ಸ್‌ಗಳನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು, ಅದರ ಅರ್ಥ ಏನು, ತತ್ವ ಏನು, ಯಾವ ರೀತಿಯಾದಂತಹ ಪ್ರಿನ್ಸಿಪಲ್ಸ್‌ಗಳಿದೆ, ಅಬ್ಸರ್ವೇಷನ್ ಏನೇನ್ ಮಾಡ್ತೀವಿ, ಮೆಥಡ್ಸ್‌ಗಳೇನಿದೆ ಅನ್ನುವಂಥದ್ದನ್ನ ಕಲಿತೀರಾ. ಏಲಿಯನ್ಸಸ್‌ಗಳಂತ ಇದೆ. ಏಲಿಯನ್ಸಸ್‌ಗಳು ಅಂತಂತಂದ್ರೆ ಈಗ ನೀವು ಸಾರ್ಕ್ ಅಂತ ಕೇಳಿರ್ತೀರಾ ಆಯ್ತಾ? ಸಾರ್ಕ್ ಅಂತಂದ್ರೆ ನಮ್ಮ ಸೌತ್ ಅಲ್ಲಿ ಇಂಡಿಯಾ ಮತ್ತೆ ಆಫ್ರಿಕಾ ಇವೆಲ್ಲ ಸೇರ್ಕೊಂಡು ನಾವಲ್ಲಿ ರಷ್ಯಾ ಗಿಷ್ಯಾ ಎಲ್ಲ ಸೇರ್ಕೊಂಡು ಒಂದು ಟೀಮ್ ಮಾಡ್ಕೊಂಡಿದೀವಿ ಸಾರ್ಕ್ ಅಂತೇಳಿ. ಸೊ ಈ ತರದಾದಂತಹ ಒಂದು ವಿಷಯಗಳಲ್ಲಿ ದೇಶಗಳು ಸೇರ್ಕೊಳ್ಳೋದೆ. ನಮ್ ದೇಶ ಮತ್ತೆ ಶ್ರೀಲಂಕಾ, ಈ ಕಡೆ ನೇಪಾಳು, ಚೈನಾ, ರಷ್ಯಾ ಎಲ್ಲ ಸೇರ್ಕೊಂಡು ಒಂದು ಗುಂಪು ಮಾಡ್ಕೊಳ್ಳೋದು. ಗುಂಪು ಮಾಡ್ಕೊಂಡಿದ್ದನ್ನ ಏಲಿಯನ್ಸ್ ಅಂತ ಕರಿತೀವಿ. ಈ ಏಲಿಯನ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಬೇಕಾಗಿರುವಂತಹ ವ್ಯವಹಾರಗಳಲ್ಲಿ ಮೀಟಿಂಗ್ಸ್ ಎಲ್ಲ ಮಾಡ್ಬಿಟ್ಟು ಸೆಟಲ್ಮೆಂಟ್ ಮಾಡ್ಕೊಂಡು ಬೇಕಾಗಿರುವಂತಹ ಒಂದು ಒಳ್ಳೆ ವ್ಯವಸ್ಥೆಗೋಸ್ಕರ ವರ್ಕ್ ಮಾಡುತ್ತೆ. ಆಮೇಲೆ ಡಿಸಾರ್ಮ್‌ಮೆಂಟ್ ಅಂತ ಇದೆ. ಡಿಸಾರ್ಮ್‌ಮೆಂಟ್ ಅಂತಂತಂದ್ರೆ ಆರ್ಮ್ಸ್ ಗಳನ್ನ ಯೂಸ್ ಮಾಡದೇ ಇರುವಂತಹ ರೀತಿಯಲ್ಲಿರುವಂತದ್ದು. ಡಿಸ್‌ಆರ್ಮ್‌ಮೆಂಟ್ ಅಂತಿದೆ ನೋಡಿ. ಓಕೆನಾ? ಡಿಸಾರ್ಮ್‌ಮೆಂಟ್ ಅಂತ ಇದೆ. ಸೊ ಅದ್ರ ಮೀನಿಂಗ್ ಏನು, ಅವಶ್ಯಕತೆ ಇದೆಯಾ, ಇಂಪಾರ್ಟೆನ್ಸ್ ಏನು, ಕೈಂಡ್ಸ್ ಏನು, ಅಟೆಂಪ್ಟ್ಸ್ ಗಳು ಯಾವಾಗ ಆಗಿದೆ ನಮ್ಮ ಹಿಸ್ಟ್ರಿಯಲ್ಲಿ, ಆಮೇಲೆ ಯಾವ ರೀತಿಯಾದಂತಹ ಲಿಮಿಟೇಷನ್ಸ್ ಗಳಿದೆ ಅನ್ನುವಂಥದ್ದನ್ನ ಕಲಿತೀರಾ. ಸರಿ, ಈಗ ಯೂನಿಟ್ 5 ನೀವೇನಾದ್ರು ಎಂಟ್ರಿ ಕೊಟ್ರೆ ಇದರಲ್ಲಿ ಆರ್ಗನೈಸೇಷನ್ಸ್ ಗಳ ಬಗ್ಗೆ ಕಲಿತೀರಾ. ಇದರಲ್ಲಿ ಆರ್ಗನೈಸೇಷನ್ಸ್ ಗಳನ್ನ ಕಲಿತಿರ್ಬೇಕಾದ್ರೆ ಪ್ರಾಪಗೆಂಡಾ ಏನಿರುತ್ತೆ, ಟೆರರಿಸಂ ಅಂದ್ರೆ ಏನು, ಆಮೇಲೆ ಸಬೋಷನ್ ನೇಚರ್ ಅಂದ್ರೆ ಏನು, ಯಾವ ತರ ಕಾಸಸ್ ಗಳೇನಿದೆ, ಮೆಥಡ್ಸ್ ಗಳೇನಿದೆ, ಡೇಂಜರ್ಸ್ ಗಳನ್ನ ಯಾವ ರೀತಿ ಕಂಡುಹಿಡಿಬೇಕು, ಅದಕ್ಕಿರುವಂತಹ ಒಂದು ಸ್ವಲ್ಪ ಉದಾಹರಣೆಗಳು ಇದನ್ನ ಕಲಿತೀರಾ. ಪ್ಯಾಸಿಫಿಕ್ ಸೆಟಲ್ಮೆಂಟ್ ಡಿಸ್ಪ್ಯೂಟ್ ಅಂತ ಇದೆ. ಪೆಸಿಫಿಕ್ ಸೆಟಲ್ಮೆಂಟ್ ಡಿಸ್ಪ್ಯೂಟ್ ಅಂತ ಇದೆ ಆಯ್ತಾ? ಪೆಸಿಫಿಕ್ ಓಷಿಯನ್ಸ್ ಏನಿದೆ ಆ ಜಾಗದಲ್ಲಿ ಏನಾದ್ರೂ ಡಿಸ್ಪ್ಯೂಟ್ ಏನಾದ್ರೂ ಸಮಸ್ಯೆಗಳು ಉದ್ಭವ ಆದಾಗ ದೇಶಗಳ ಮದುವೆ ದೇಶಗಳ ನಡುವೆ ಜಗಳಗಳೇನಾದ್ರೂ ಉಂಟಾದಾಗ ಆ ಟೈಮ್ ಅಲ್ಲಿ ಫ್ಯೂಚರ್ಸ್‌ಗಳು ಯಾವ್ಯಾವ ರೀತಿ ವರ್ಕಿಂಗ್ ಇನ್ ಕಂಡೀಷನ್, ಯಾವ್ಯಾವ ಮೆಥಡ್ಸ್‌ಗಳು ಯೂಸ್ ಮಾಡ್ತಾರೆ ಅಂತ ಕಲಿತೀರಾ. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ ಇದೆ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಲ್ಲಿ ILOB ಬರುತ್ತೆ, UNO, ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್. ಅದು ಫಾರ್ಮೇಶನ್ ಯಾವ ತರ ಆಯ್ತು, ಯುನೈಟೆಡ್ ನೇಷನ್ ನ ಪ್ರಿಯಂಬಲ್ ಏನು, ಅದರ ಉದ್ದೇಶಗಳೇನು, ಆರ್ಗಾನ್ಸ್‌ಗಳೇನು ಆಯ್ತಾ. ಆಮೇಲೆ ಅದರಲ್ಲಿ WHO, ILO, IBRD, ಯುನೆಸ್ಕೋ, ಯುನಿಸೆಫ್ ಇದೆಲ್ಲದು ಕೂಡ ನಿಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತಾನೆ ಇರುತ್ತೆ. ಅಬ್ಸರ್ವ್ ಮಾಡ್ಬೇಕು, ನ್ಯೂಸ್ ರಿಪೋರ್ಟ್ಸ್ ಗಳಲ್ಲಿ ಇದೆಲ್ಲ ಇದ್ದೇ ಇರುತ್ತೆ. ಸೊ ಇದನ್ನು ಕೂಡ ಇದ್ರಲ್ಲಿ ಕಲಿತಾ ಹೋಗ್ತೀರಾ. ಅಪಾರ್ಟ್ ಫ್ರಮ್ ದಿಸ್ ರೀಜನಲ್ ಆರ್ಗನೈಸೇಷನ್ ಅಂತ ಇದೆ. ರೀಜನಲ್ ಆರ್ಗನೈಸೇಷನ್ ಅಂತಂದ್ರೆ ನಮ್ಮ ಲೆವೆಲಿಗೆ ಲೋಕಲ್ ನಾನು ಹೇಳ್ದೆ ಗೊತ್ತಾ, ಸಾರ್ಕ್ ಅಂತ ಹೇಳ್ದೆ, EC ಯುರೋಪಿಯನ್ ಕಾರ್ಪೊರೇಷನ್ ಅಂತ ಕರೀತಾರೆ. EC ಯುರೋಪಿಯನ್ ಕಂಟ್ರೀಸ್ ಅವರೆಲ್ಲ ಸೇರ್ ಮಾಡ್ಕೊಂಡಿದ್ದಾರೆ. ಸೊ ಈ ತರ ರೀಜನಲ್ ಆರ್ಗನೈಸೇಷನ್ ನ ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು, ಲಿಮಿಟೇಷನ್ ಏನು, ಗ್ರೌತ್ ಏನು, ಕಾಸಸ್ ಏನು, ಅದ್ ಯಾಕೆ ಬೇಕಾಗಿದೆ ಅನ್ನುವಂತ ವಿಷಯಗಳನ್ನ ಯೂನಿಟ್ 5 ಅಲ್ಲಿ ಕಲಿತೀರಾ. ಇದಿಷ್ಟು ಸಿಂಪಲ್ ಆಗಿ ನಾನು ಕಂಪ್ಲೀಟ್ ಆಗಿ ಯೂನಿಟ್ಸ್ ಗಳು ಏನಿದೆ ಅಂತ ಅರ್ಥ ಮಾಡ್ತೀನಿ. ಮತ್ತೊಂದ್ಸಲ ನೋಡಿ, ಚೆನ್ನಾಗಿ ಸಬ್ಜೆಕ್ಟ್ ಗ್ರಿಪ್ ಸಿಗುತ್ತೆ ಯಾವ್ಯಾವ ಯೂನಿಟ್ ಅಲ್ಲಿ ಏನಿದೆ ಅಂತ ಹೇಳಿ. ಸೊ ಈಗ ಹಾಗಿದ್ದಲ್ಲಿ ಮತ್ತೊಂದ್ಸಲ ಕ್ವಿಕ್ ರಿವಿಷನ್ ಮಾಡ್ತಾ ವಿಷಯನ ಕ್ಲೋಸ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವ್ ಏನೇನ್ ಕಲ್ತ್ವಿ ಅಂತಂದ್ರೆ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಅಂಡ್ ಆರ್ಗನೈಸೇಷನ್ ನಾವು ಕಲಿತಾ ಹೋದ್ವಿ. 3-4 ಇಮೇಜ್ ಗಳನ್ನು ತೋರಿಸ್ತಾ ನಾನು ಹೇಳ್ದೆ ನಾವ್ ಏನು ಕಲಿತಾ ಇದೀವಿ ಅಂತ. ಅದಾದ್ಮೇಲೆ ಪೊಲಿಟಿಕಲ್ ಸೈನ್ಸ್ ಅದರಲ್ಲಿ ನಾವು ಯೂನಿಟ್ ನಂಬರ್ 1 ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಲ್ಲಿ ನ್ಯಾಷನಾಲಿಟಿ ಅಂದ್ರೆ ಏನು, ನ್ಯಾಷನಲಿಸಂ ಅಂತಂದ್ರೆ ಅದರಲ್ಲಿ ಇಂಟರ್ನ್ಯಾಷನಲಿಸಂ ಅಂತಂದ್ರೆ ನಾವು ಇರುವಂತ ಡಿಫರೆನ್ಸ್ ಗಳು ನೋಡ್ತೀವಿ ಫಸ್ಟ್ ಯೂನಿಟ್ ಅಲ್ಲಿ. 2ನೇ ಯೂನಿಟ್ ಎಂಟ್ರಿ ಕೊಟ್ರೆ ನ್ಯಾಷನಲ್ ಪವರ್ ಏನು, ಫಾರಿನ್ ಪಾಲಿಸಿ ಏನು ಅಂತ ಕಲಿತಾ ಹೋಗ್ತೀವಿ. 3ನೇ ಯೂನಿಟ್ ಏನಾದ್ರು ಹೋದ್ರೆ ವಾರ್ ಅಂದ್ರೇನು, ಡಿಪ್ಲೊಮಸಿ ಅಂದ್ರೇನು, ಇಂಟರ್ನ್ಯಾಷನಲ್ ಲಾ ಅಂತಂದ್ರೇನು, ಎಕನಾಮಿಕ್ ಇಂಟರ್ ಡಿಪೆಂಡೆನ್ಸ್ ಅಂದ್ರೇನು ಅಂತ ಕಲಿತೀವಿ. ಯೂನಿಟ್ ನಂಬರ್ 4 ಏನಾದ್ರು ಹೋದ್ರೆ ಕಲೆಕ್ಟಿವ್ ಸೆಕ್ಯೂರಿಟಿ ಅಂದ್ರೇನು, ಬ್ಯಾಲೆನ್ಸ್ ಆಫ್ ಪವರ್ ಅಂತಂದ್ರೇನು, ಏಲಿಯನ್ಸಸ್ ಗಳು ಯಾವ್ಯಾವ ರೀತಿ ಫಾರ್ಮೇಶನ್ ಆಗುತ್ತೆ, ಡಿಸಾರ್ಮ್ಮೆಂಟ್ ಅಂದ್ರೆ ಏನು ಅಂತ ಕಲಿತೀವಿ. ಯೂನಿಟ್ ನಂಬರ್ 5 ಅಲ್ಲಿ ಪ್ಯೂರ್ಲಿ ಆರ್ಗನೈಸೇಷನ್ ಬಗ್ಗೆ ಕಲಿತಾ ಹೋಗ್ತೀವಿ. ಸ್ವಲ್ಪ ಸೆಟಲ್ಮೆಂಟ್ ಗಳು, ಪೆಸಿಫಿಕ್ ಸೆಟಲ್ಮೆಂಟ್ ಗಳು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಗಳು, ಅದಾದ್ಮೇಲೆ ರೀಜನಲ್ ಆರ್ಗನೈಸೇಷನ್ಸ್ ಗಳು, ಯುನೈಟೆಡ್ ಇದು ಸಾರ್ಕ್ ಆಗಿರ್ಬೋದು, EC ಆಗಿರ್ಬೋದು, ILO, UNO, WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, WHO ವಿಶ್ವ ಆರೋಗ್ಯ ಸಂಸ್ಥೆ, ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, IBRD ಆಗಿರ್ಬೋದು, ಯುನೆಸ್ಕೋ ಯುನೈಟೆಡ್ ನೇಷನ್ ಅದ್ರದ್ದು ಸೈನ್ಸ್ ಅಂಡ್ ಇದ್ರದ್ದು ಕಲ್ಚರ್ದು ಏನಿದೆ ಅದು. ಸೊ ಈ ತರ ಎಲ್ಲಾ ಕಾನ್ಸೆಪ್ಟ್ ಗಳನ್ನು ಕೂಡ ಇದರಲ್ಲಿ ಯೂನಿಟ್ ನಂಬರ್ 5 ಅಲ್ಲಿ ಕಲಿತಾ ಹೋಗ್ತೀರಾ. ಸೊ ಇದನ್ನೆಲ್ಲಾ ಕಾನ್ಸೆಪ್ಟ್ 100% ಮಾಡಿದೀವಿ. 100% ನನಗೆ ಕ್ಲಾಸಸ್ ಗಳು ಬೇಕು ಸರ್, ನಾನು ನೋಡ್ಬೇಕು, ನೀವ್ ಹೇಳೋದು ನನಗೆ ನೀಟಾಗಿ ಅರ್ಥ ಆಗುತ್ತೆ ಅಂತಂದ್ರೆ ನೀವು ಈ ನಂಬರ್ಗಳಿಗೆ ಕಾಲ್ ಮಾಡ್ಕೋಬೇಕು. ನಂಬರ್ಗಳಿಗೆ ಕಾಲ್ ಮಾಡ್ಕೊಂಡ್ರೆ 100% ಕ್ಲಾಸಸ್ ಗಳನ್ನ ನಮ್ಮ ಟೀಮ್ ನವರು ನಿಮಗೆ ಏನೇನ್ ಫೆಸಿಲಿಟಿ ಇದೆ ಎಲ್ಲ ಹೇಳ್ಬಿಟ್ಟು ಪ್ರೊವೈಡ್ ಮಾಡ್ತಾರೆ. ನೆಮ್ಮದಿಯಾಗಿ ಆರಾಮಾಗಿ ಅರ್ಥ ಮಾಡ್ಕೊಂಡು ಓದೋದಕ್ಕೆ ದಯವಿಟ್ಟು ಕಾಲ್ ಮಾಡ್ಕೊಳ್ಳಿ. ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕಾನೂನು ಲಾ ಅಕಾಡೆಮಿ. ಥ್ಯಾಂಕ್ ಯು.